ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ತಿ ನಾ ರಾಘವೇಂದ್ರ ಇವರ ವ್ಯಾಖ್ಯಾನ ಸಹಿತ ಅಷ್ಟಾವಕ್ರ ಗೀತೆಯ ಮೊದಲ ಅಧ್ಯಾಯದ ಶ್ಲೋಕ 11ರಿಂದ 20ರವರೆಗಿನ ಶ್ರವಣಕ್ಕೆ ಸ್ವಾಗತ. ಅಥ ಪ್ರಥಮೋಧ್ಯಾಯಃ ಮುಕ್ತಾಭಿಮಾನಿ ಮುಕ್ತೋ ಹಿ ಬದ್ಧೋ ಬದ್ಧಾಭಿಮಾನ್ಯಪಿ ಕಿಂ ವದಂತೀಹ ಸತ್ಯೇಯಂ ಯಾಮತಿ ಸಾ ಗತಿರ್ಭವೇತ್. ಅಷ್ಟಾವಕ್ರನು ಜನಕರಾಜನಿಗೆ ಹೇಳುತ್ತಾನೆ, ನೀನು ಸ್ವತಂತ್ರನೆಂದು ಭಾವಿಸಿದರೆ ನೀನು ಸ್ವತಂತ್ರನೇ ಆಗಿದ್ದೀಯೆ, ನೀನು ಬಂಧಿಯೇ ಆಗಿದ್ದೇನೆ ಎಂದು ಭಾವಿಸಿದರೆ ನೀನು ಬಂಧಿಯೇ ಆಗಿದ್ದೀಯೆ. ಯಾರು ತಾನು ಏನೆಂದು ಭಾವಿಸುತ್ತಾರೆಯೋ ಅವರು ಅದೇ ಆಗುತ್ತಾರೆ ಎನ್ನುವುದು ಸತ್ಯವೇ ಆಗಿದೆ. ಯದ್ಭಾವಂ ತದ್ಭವತಿ, ಇದು ನಿಜ. ಎಲ್ಲವೂ ನಮ್ಮ ಭಾವನೆ. ನಾವು ಕೇವಲ ದೇಹವೇ ಎಂದು ಭಾವಿಸಿದರೆ ನಾವು ಕೇವಲ ಒಂದು ಯಂತ್ರದಂತೆಯೇ ಅಥವಾ ಒಂದು ಪ್ರಾಣಿಯಂತೆಯೇ. ನಮಗೆ ಬುದ್ಧಿಯಿದೆ, ಮನಸ್ಸಿದೆ, ಜ್ಞಾನವಿದೆ, ನಮಗೆ ಎಲ್ಲಾ ಶಕ್ತಿಯೂ ಇದೆ ಎಂದು ಭಾವಿಸಿದರೆ ನಾವು ಒಬ್ಬ ರಾಜನೇ ಆಗಬಹುದು. ನಾವು ಸಾವಿಲ್ಲದ, ಚ್ಯುತಿ ಇಲ್ಲದ, ಭಯವಿಲ್ಲದ ಆತ್ಮ ಎಂದು ಭಾವಿಸಿದರೆ ನಾವು ದೇವತೆಯೇ ಆಗುತ್ತೇವೆ. ನಾವು ಚಿಂತಿಸುವ, ಭಾವಿಸುವ ದಿಕ್ಕನ್ನೇ ಬದಲಾಯಿಸಬೇಕು. ಅಂತ್ಯವಿಲ್ಲದ ಆಕಾಶದಂತೆ ಎಲ್ಲಾ ಸಾಧ್ಯತೆಗಳೂ ಇವೆ. ಇದೇ ಸತ್ಯ. ಯಾವುದು ನಿಜವಲ್ಲ, ಯಾವುದು ಸ್ಥಿರವಲ್ಲ, ಎಲ್ಲವೂ ಬದಲಾಗುವ ಅಲೆಗಳು. ಜನಕರಾಜನೇ, ಸುಖವಾಗಿರುವುದು ಅಥವಾ ದುಃಖಿಯಾಗುವುದು ಎಲ್ಲವೂ ನಿನ್ನ ಭಾವನೆಗಳೇ ಆಗಿವೆ. ಎಲ್ಲವೂ ನಿನ್ನ ಮನಸ್ಸಿನಂತೆ, ನಿನ್ನ ಆಸೆಯಂತೆ. ಆತ್ಮ ಸಾಕ್ಷಿ ವಿಭುಃ ಪೂರ್ಣ ಏಕೋ ಮುಕ್ತಶ್ಚಿದಕ್ರಿಯಃ ಅಸಂಗೋ ನಿಸ್ಪೃಹಃ ಶಾಂತೋ ಭ್ರಮಾತ್ ಸಂಸಾರವಾನಿವ. ಆತ್ಮವು ಸಾಕ್ಷಿ ರೂಪವಾಗಿದೆ. ಪ್ರಭು ಪೂರ್ಣವೂ ಮತ್ತು ಮುಕ್ತವಾಗಿದೆ. ಆತ್ಮವು ಯಾವ ಕಾರ್ಯವನ್ನು ಮಾಡುವುದಿಲ್ಲ, ಅದು ಯಾವುದಕ್ಕೂ ಅಂಟಿಕೊಂಡಿಲ್ಲ, ಆತ್ಮಕ್ಕೆ ಯಾವ ತೊಂದರೆಯೂ ಇಲ್ಲ. ಆತ್ಮವು ಶಾಂತ ಸ್ವರೂಪವಾಗಿದೆ. ಆದರೆ ಅದು ಸಂಸಾರವನ್ನು ಹಚ್ಚಿಕೊಂಡಿದೆ ಎನ್ನುವುದು ಭ್ರಮೆಯಾಗಿದೆ. ಅಷ್ಟಾವಕ್ರನು ಜನಕರಾಜನಿಗೆ ಆತ್ಮದ ಗುಣಗಳನ್ನು ವಿವರಿಸುತ್ತಾನೆ. ಈ ಸೃಷ್ಟಿಯೇ ವಿಚಿತ್ರವಾಗಿದೆ. ನಮಗೆ ಯಾವುದು ಗೋಚರವಾಗುವುದೋ ಅದು ಅಸತ್ಯ, ಅದರ ಒಳಗಿರುವುದು ಗೋಚರವಾಗದಿರುವುದು ಸತ್ಯ. ಆತ್ಮವು ಒಂದು ಶಕ್ತಿಯಾಗಿದೆ. ಈ ಶಕ್ತಿಯ ಹೊದಿಕೆ ದೇಹವಾಗಿದೆ. ದೇಹವು ಹಳೆಯದಾಗಿ ಶಕ್ತಿಯನ್ನು ಧರಿಸುವ ಗುಣವು ಕಡಿಮೆಯಾಗುತ್ತದೆ. ನಾವು ವೃದ್ಧರಾದಷ್ಟು ನಮ್ಮ ದೇಹದ ಶಕ್ತಿಯು ಕಡಿಮೆಯಾಗುತ್ತದೆ. ಆತ್ಮಕ್ಕೆ ಅದ್ಭುತವಾದ ಕ್ರಿಯಾಶಕ್ತಿ ಇದೆ. ಆತ್ಮದ ಪ್ರತ್ಯಕ್ಷ ರೂಪ ಪ್ರಕೃತಿ. ಪ್ರಕೃತಿಗೆ ಚೈತನ್ಯವನ್ನು ನೀಡುವುದು ಎಲ್ಲೆಲ್ಲಿಯೂ ಇರುವ ಶಕ್ತಿ. ಆತ್ಮವು ಈ ಪ್ರಕೃತಿಯನ್ನು ಉಪಯೋಗಿಸಿ ಸೃಷ್ಟಿಯಲ್ಲಿ ತೊಡಗುತ್ತದೆ. ಹೆಣ್ಣು ಗಂಡು, ಗುಣಗಳು, ರೂಪಗಳು, ಈ ಪ್ರಪಂಚವನ್ನು ವಿವಿಧವಾಗಿ ಸೃಷ್ಟಿಸಿ ಅವಕ್ಕೆ ಚೈತನ್ಯವನ್ನು ಆತ್ಮವು ನೀಡುತ್ತದೆ. ಆತ್ಮವು ಚೈತನ್ಯವೇ ಹೊರತು ಅದು ಪ್ರಕೃತಿಯಲ್ಲ. ಪ್ರಕೃತಿಯು ನಿರಂತರವಾಗಿ ಬದಲಾವಣೆಯನ್ನು ಹೊಂದುತ್ತದೆ. ಆತ್ಮಕ್ಕೆ ಯಾವ ಬದಲಾವಣೆಯೂ ಇಲ್ಲ. ಆತ್ಮವು ಚೈತನ್ಯವಾದರೂ ಅದು ಯಾವುದಕ್ಕೂ ಅಂಟಿಕೊಳ್ಳದೆ ಸಾಕ್ಷಿ ರೂಪವಾಗಿದೆ. ಇದು ನಮ್ಮ ಅನುಭವದಲ್ಲಿಯೇ ಬರುತ್ತದೆ. ಯಾವಾಗ ನಮ್ಮಲ್ಲಿ ನಾನು, ನನ್ನದು ಎಂಬ ಭಾವನೆಯು ಬರುವುದಿಲ್ಲವೋ ಆಗ ನಾವು ಸಾಕ್ಷಿ ರೂಪವನ್ನು ಹೊಂದುತ್ತೇವೆ. ಇಬ್ಬರು ಹೊಡೆದಾಡುವಾಗ ದೂರ ನಿಂತು ನೋಡುತ್ತೇವೆ. ಇಬ್ಬರ ಜಗಳದಲ್ಲಿ ನಮ್ಮ ಪಾಲಿದ್ದರೆ ನಾವು ಜಗಳದಲ್ಲಿ ಪಾಲ್ಗೊಳ್ಳುತ್ತೇವೆ. ನಾನು, ನನ್ನದು ಎಂಬುದು ಮನಸ್ಸಿನ ಭ್ರಮೆ, ಯಾವುದೂ ನಮ್ಮದಲ್ಲ. ಆತ್ಮಕ್ಕೆ ಯಾವ ಕೊರತೆಯೂ ಇಲ್ಲ. ದೇಹಕ್ಕೆ ಮರಣವೇ ಹೊರತು ಆತ್ಮಕ್ಕೆ ಸಾವಿಲ್ಲ. ಆತ್ಮಕ್ಕೆ ಸಾವಿದ್ದರೂ ಅದು ನಮಗೆ ತಿಳಿಯುವುದಿಲ್ಲ. ದೇಹಕ್ಕೆ ಎಲ್ಲಾ ತಾಪತ್ರಯಗಳು, ಅದನ್ನು ತಪ್ಪಿಸಲೂ ಸಾಧ್ಯವಿಲ್ಲ. ನಾವು ಆತ್ಮಭಾವವನ್ನು ಹೊಂದಿದ ಕೂಡಲೇ ನಮಗೆ ಶಾಂತಿಯ, ನೆಮ್ಮದಿಯ ಅನುಭವವಾಗುತ್ತದೆ. ಸಾವಿನ ಭಯವಿಲ್ಲದೆ, ಯಾವ ಚ್ಯುತಿ ಇಲ್ಲದೆ,
ಯಾವ ಭಾವನೆಯೂ ಇಲ್ಲದ ಶಾಂತಿಯನ್ನು ಮತ್ತು ನೆಮ್ಮದಿಯನ್ನು ನಾವು ಆತ್ಮಭಾವದಲ್ಲಿ ನಮ್ಮ ಅನುಭವಕ್ಕೆ ತಂದುಕೊಳ್ಳಬಹುದು. ನಾವು ಕೇವಲ ದೇಹವೆಂಬ ಭಾವನೆಯು ಇದ್ದಾಗ ನಮಗೆ ದೇಹದ ರೋಗ ರುಜಿನಗಳು, ದೇಹದ ಕೊರತೆಗಳು ತೀವ್ರವಾಗಿ ದೇಹದ ಬದಲಾವಣೆಗಳನ್ನು ಅನುಭವಿಸಲು ನಮ್ಮ ಮನಸ್ಸು ಹೊಡೆದಾಡುತ್ತದೆ. ನಮ್ಮ ಆತ್ಮಭಾವದಲ್ಲಿ ದೇಹದ ಸಮಸ್ಯೆಗಳಿದ್ದರೂ ನಮ್ಮ ಮನಸ್ಸು ಆತ್ಮದಲ್ಲಿ ಕೇಂದ್ರೀಕೃತವಾಗಿರುವುದರಿಂದ ದೇಹದ ಅನುಭವಗಳ ತೀವ್ರತೆಯು ಕಡಿಮೆ ಎನಿಸುತ್ತದೆ. ಎಲ್ಲಾ ಬಂಧನಗಳು ನಮ್ಮ ಭ್ರಮೆ. ನಮ್ಮ ದೇಹವು ಜೀವಂತವಾಗಿರುವವರೆಗೆ ನಾವು ಅವಲಂಬಿಗಳೇ ಹೊರತು ನಾವು ಯಾವುದಕ್ಕೂ ಯಾರಿಗೂ ಗುಲಾಮರಲ್ಲ. ನಮ್ಮ ದೇಹಕ್ಕೆ ನೀರಿನ, ಗಾಳಿಯ, ಆಹಾರದ, ಆಶ್ರಯದ ರೋಗ ಬಂದರೆ ಔಷಧಿಯ ಅವಶ್ಯಕತೆ ಇದೆ. ಅದಕ್ಕೆ ನಮ್ಮ ದೇಹವು ಅವಲಂಬಿಯಾಗಿದೆ. ಆದರೆ ನಾವು ಸ್ವತಂತ್ರರೇ ಆಗಿದ್ದೇವೆ. ಈ ಪ್ರಪಂಚ ಒಂದು ಯುದ್ಧ ಭೂಮಿ. ಇದರಲ್ಲಿ ಗುಣಾನುಗುಣಗಳ ಪೈಪೋಟಿಯು, ಸ್ಪರ್ಧೆಯು ನಡೆಯುತ್ತಿರುತ್ತದೆ. ಈ ಗುಣಗಳ ವ್ಯಕ್ತ ರೂಪ ನಮ್ಮ ಶರೀರಗಳು. ನಮ್ಮ ಶರೀರದ ರೂಪ, ವಿನ್ಯಾಸ, ಶಕ್ತಿ, ನಡತೆಗಳು ನಮ್ಮ ಗುಣಗಳ ಪ್ರದರ್ಶನವೇ. ಹುಲಿಯ ಗುಣ ಕ್ರೂರತೆ, ಹಸುವಿನ ಗುಣ ಸಾಧುತ್ವ, ನರಿಯ ಗುಣ ಮೋಸ. ಮಾನವರಲ್ಲಿ ಎಲ್ಲಾ ಗುಣಗಳ ಸಾಧ್ಯತೆ ಇದೆ. ನಾವು ಯಾವ ಗುಣವನ್ನು ಹೊಂದಿರುತ್ತೇವೋ ನಮ್ಮ ದೇಹವು ಆ ಗುಣಕ್ಕೆ ಸರಿಯಾದ ಸೂಕ್ತವಾದ ರೂಪವನ್ನು ಹೊಂದುತ್ತದೆ. ನಮಗೆ ವೇಗವಾಗಿ ಓಡುವ ಗುಣವಿದ್ದರೆ ಅದಕ್ಕೆ ಸರಿಯಾದ ದೇಹ ಸೌಷ್ಠವವನ್ನು ಹೊಂದುತ್ತೇವೆ. ನಾವು ಬುದ್ಧಿಶಾಲಿಗಳಾದರೆ, ಸೈನಿಕರಾದರೆ ಅದಕ್ಕೆ ಸರಿಯಾದ ರೂಪಗಳನ್ನು ತಾಳುತ್ತೇವೆ. ಆತ್ಮಕ್ಕೆ ಯಾವ ಗುಣವೂ ಇಲ್ಲದಿರುವುದರಿಂದ ಅದಕ್ಕೆ ಯಾವ ನಿರ್ದಿಷ್ಟ ರೂಪವೂ ಇಲ್ಲ. ವ್ಯಕ್ತಿತ್ವದ ಅನೇಕ ಪದರಗಳಾದ ದೇಹ, ಮನಸ್ಸು, ಆತ್ಮ ಮತ್ತು ಪ್ರಕೃತಿ, ದೇಹದ ಗುಣಗಳು, ಮನಸ್ಸಿನ ಗುಣಗಳು, ಆತ್ಮದ ಗುಣಗಳು ಮತ್ತು ಹೊರಗಿನ ಪ್ರಪಂಚದ ಗುಣಗಳು, ಇವುಗಳನ್ನು ನಾವು ಅರ್ಥ ಮಾಡಿಕೊಂಡಾಗ ನಮಗೆ ಆತ್ಮದ ಸಾಕ್ಷಿತ್ವದ ದರ್ಶನವಾಗುತ್ತದೆ. ಆತ್ಮದ ಸ್ವರೂಪವೇ ಸಾಕ್ಷಿ ಸ್ವರೂಪ, ಜ್ಞಾನ ಸ್ವರೂಪ. ಈ ಪ್ರಪಂಚದಲ್ಲಿ ಎಲ್ಲವೂ ಅಲೆಯ ರೂಪದಲ್ಲಿ ಚಲಿಸುತ್ತವೆ. ಶಬ್ದ, ಶಾಖ, ದೃಶ್ಯ, ಬೆಳಕು ಮುಂತಾದ ವಸ್ತುವಿನ ಗುಣಗಳು. ಈ ಅಲೆಗಳು ನಮ್ಮ ಪ್ರಜ್ಞಾಕಾಶದ ಮೇಲೆ ಪ್ರಹಾರ ಮಾಡಿದಾಗ ನಮಗೆ ಆ ವಸ್ತುಗಳ ಗುಣಗಳ ಅನುಭವವಾಗುತ್ತದೆ. ಪ್ರಜ್ಞೆಯಿಂದ ಆಕಾಶ, ಆಕಾಶದಿಂದ ವಾಯು, ವಾಯುವಿನಿಂದ ಅಗ್ನಿ, ಅಗ್ನಿಯಿಂದ ಜಲ, ಜಲದಿಂದ ಭೂಮಿ, ಭೂಮಿಯಿಂದ ದೇಹ. ಇವು ಸೃಷ್ಟಿಯ ಕ್ರಮವಾಗಿದೆ. ಎಲ್ಲವೂ ಪ್ರಜ್ಞಾಕಾಶದಿಂದ ಹೊರಟು ಪ್ರಜ್ಞೆಯಲ್ಲಿಯೇ ಲೀನವಾಗುತ್ತದೆ. ಪ್ರಜ್ಞಾಕಾಶವು ಮಾತ್ರ ಯಾವಾಗಲೂ ಪರಿಶುದ್ಧವಾಗಿಯೇ ಇರುತ್ತದೆ. ಕೂಟಸ್ಥಂ ಬೋಧಮದ್ವೈತಮಾತ್ಮಾನಂ ಪರಿಭಾವಯ ಆಭಾಸೋಹಂ ಭ್ರಮಂ ಮುಕ್ತ್ವಾ ಭಾವಂ ಬಾಹ್ಯಮಥಾಂತರಂ. ಒಳಗಿನ ಮತ್ತು ಹೊರಗಿನ ಎಲ್ಲಾ ರೂಪಗಳನ್ನು ವಿಸರ್ಜಿಸಿ, ಎಲ್ಲಾ ಅಜ್ಞಾನದ ಅಂಧಕಾರವನ್ನು ಹೋಗಲಾಡಿಸಿ, ನಾನು ಎಂಬ ಅಹಂಕಾರವು ಅಚಲವಾದ, ಏಕೈಕವಾದ, ದೈವಿಕವಾದ ಆತ್ಮಜ್ಞಾನದಲ್ಲಿ ತೊಡಗುತ್ತದೆ. ಈ ಶ್ಲೋಕದ ಒಂದೊಂದು ಪದದ ಅರ್ಥವು ಅತ್ಯಂತ ಗೂಢವಾಗಿದೆ. ಒಳಗಿನ ಹೊರಗಿನ ರೂಪಗಳು, ಆತ್ಮ ಏಕಃ, ಜ್ಞಾನ, ಧ್ಯಾನ ಇವು ಈ ಶ್ಲೋಕದ ಮುಖ್ಯ ಪದಗಳು. ಎಲ್ಲಿ ಯಾವ ಪದಾರ್ಥದ ಸ್ವಲ್ಪ ಚಲನೆಯಾದರೂ ನಮಗೆ ಅನುಭವವಾಗುತ್ತದೆ. ನಮ್ಮಲ್ಲಿಯೇ ಚಲನೆಯಾಗದ, ಅಚಲವಾದ, ಎಲ್ಲವನ್ನೂ ಮಾಪನ ಮಾಡುವ ಒಂದು ಶಕ್ತಿ ಇರಬೇಕು. ಇದೇ ನಮ್ಮ ಪ್ರಜ್ಞೆ. ನಮ್ಮ ಪ್ರಜ್ಞೆಗೆ ಯಾವ ಚಾಲನೆಯೂ ಇಲ್ಲ. ಈ ಪ್ರಜ್ಞೆಯ ಮೂಲ ನಮ್ಮ ಆತ್ಮ. ಆತ್ಮವು ಅಚಲ, ಯಾವ ಬದಲಾವಣೆಯನ್ನು ಹೊಂದುವುದಿಲ್ಲ. ಎಲ್ಲಾ ಬದಲಾವಣೆಗಳನ್ನು ದೇಹದ, ಮನಸ್ಸಿನ, ಕಾಲದ, ಸನ್ನಿವೇಶದ ಮತ್ತು ಪ್ರಪಂಚದ ಎಲ್ಲಾ ಬದಲಾವಣೆಗಳನ್ನು ನಮ್ಮ ಆತ್ಮವು ಅನುಭವಿಸುತ್ತದೆ. ಈ ಪ್ರಜ್ಞೆಯು ಯಾವುದಕ್ಕೂ ಅಂಟಿಕೊಂಡಿಲ್ಲ, ಯಾವುದನ್ನು ಹೋಲುವುದೂ ಇಲ್ಲ. ಯಾವ ರೂಪವನ್ನಾಗಲಿ, ಶಬ್ದವನ್ನಾಗಲಿ, ಯಾವ ಸವಿಯನ್ನಾಗಲಿ, ಯಾವ ವಾಸನೆಯನ್ನಾಗಲಿ ಈ ಪ್ರಜ್ಞೆಯು ಹೊಂದಿಲ್ಲ. ಆತ್ಮವು ಅಂದರೆ ಪ್ರಜ್ಞೆಯು ಪರಿಶುದ್ಧವಾಗಿದೆ. ನಮ್ಮ ಪ್ರಜ್ಞೆಯು ಪರಿಶುದ್ಧವಾಗಿಲ್ಲದಿದ್ದರೆ
ಅದು ಯಾವುದಾದರೂ ಗುಣವನ್ನು ಹೊಂದಿದ್ದರೆ ಆಗ ಪ್ರಜ್ಞೆಯು ಈ ಪ್ರಪಂಚದ ಸರ್ವ ವಸ್ತುಗಳನ್ನು ಅನುಭವಿಸಲು ಮಾಪನ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ. ಪ್ರಜ್ಞೆಯ ಗುಣ ನಿಶ್ಶಬ್ದ, ಯಾವುದೇ ತನ್ನದೇ ಆದ ಬಣ್ಣವಿಲ್ಲದಿರುವುದು, ತನ್ನದೇ ಆದ ಸವಿಯಾಗಲಿ ವಾಸನೆಯಾಗಲಿ ಇಲ್ಲದಿರುವುದು. ಆದ್ದರಿಂದ ಪ್ರಜ್ಞೆ ನಿರ್ಗುಣವೇ ಆಗಿದೆ. ಈ ನಮ್ಮ ಪರಿಶುದ್ಧವಾದ ಪ್ರಜ್ಞೆಯು ಜಗತ್ತಿನ ಸಕಲ ವಸ್ತುಗಳನ್ನು, ವ್ಯಕ್ತಿಗಳನ್ನು, ಶಕ್ತಿಗಳನ್ನು, ವಿಷಯಗಳನ್ನು ಅವಲೋಕಿಸುತ್ತದೆ, ಮಾಪನ ಮಾಡುತ್ತದೆ ಮತ್ತು ಅನುಭವಿಸುತ್ತದೆ. ಈ ಅನುಭವಗಳನ್ನು ನೆನಪಾಗಿ ಶೇಖರಿಸುತ್ತದೆ. ನಮ್ಮ ಪ್ರಜ್ಞೆಯು ತನ್ನ ಪರಿಶುದ್ಧವಾದ ಸ್ಥಿತಿಯಲ್ಲಿ ಸ್ಥಾಪಿತವಾಗಿರುವುದೇ ಧ್ಯಾನ. ಎಲ್ಲವನ್ನೂ ಇರುವುದನ್ನು ಇದ್ದ ಹಾಗೆ ಅರಿಯುವುದೇ ಜ್ಞಾನ. ಈ ಪರಿಶುದ್ಧವಾದ ಪ್ರಜ್ಞೆಯ ಇನ್ನೊಂದು ಗುಣ ಆನಂದ, ಶಾಂತಿ, ನೆಮ್ಮದಿ. ಈ ಜಗತ್ತಿನಲ್ಲಿ ಎಲ್ಲವೂ ಬದಲಾಗುತ್ತವೆ, ದೇಹವೂ ಬದಲಾಗುತ್ತದೆ. ಜನನ, ಬಾಲ್ಯ, ಯೌವನ, ವೃದ್ಧಾಪ್ಯ ಸ್ಥಿತಿಗಳು, ದೇಹದ ಮತ್ತು ಮನಸ್ಸಿನ ಕಾರ್ಯವೈಖರಿಗಳು ಎಲ್ಲವೂ ಬದಲಾಗುತ್ತದೆ. ಕಾಲ ಬದಲಾಗುತ್ತದೆ, ಜೀವನದ ಶೈಲಿಯೂ ಬದಲಾಗುತ್ತದೆ. ಈ ಎಲ್ಲ ಬದಲಾವಣೆಗಳನ್ನು ಅವಲೋಕಿಸುವುದು ಯಾವ ಬದಲಾವಣೆಯನ್ನು ಹೊಂದದ ನಮ್ಮ ಆತ್ಮ ಪ್ರಜ್ಞೆ. ನಮ್ಮ ಮೂರೂ ಬದಲಾಗುವ ಅವಸ್ಥೆಗಳೆಂದರೆ ಜಾಗೃತ ಅವಸ್ಥೆ, ಸ್ವಪ್ನಾವಸ್ಥೆ, ನಿದ್ರಾವಸ್ಥೆ. ಈ ಮೂರೂ ಅವಸ್ಥೆಗಳನ್ನು ಅವಲೋಕಿಸುವುದು ಇವುಗಳ ಹಿನ್ನೆಲೆಯಾದ ನಮ್ಮ ಪ್ರಜ್ಞಾವಸ್ಥೆ ಅಥವಾ ತುರೀಯಾವಸ್ಥೆ. ಈ ನಮ್ಮ ಪ್ರಜ್ಞೆಯು ಯಾವಾಗಲೂ ಎಚ್ಚರವಾಗಿಯೇ ಇರುತ್ತದೆ. ನಾವು ಈ ಬದಲಾಗುವ ಪ್ರಪಂಚದ ಯಾವ ವಸ್ತುವನ್ನು ನಿಜವೆಂದು, ಶಾಶ್ವತವೆಂದು ತಿಳಿದು ಅವುಗಳಿಗೆ ಅಂಟಿಕೊಂಡರೆ ಅದು ಮೂರ್ಖತನವೇ, ನಮಗೆ ದುಃಖ ತಪ್ಪಿದ್ದಲ್ಲ. ದೇಹಾಭಿಮಾನ ಪಾಶೇನ ಚಿರಂ ಬದ್ಧೋ ಪುತ್ರಕ ಬೋಧೋಹಂ ಜ್ಞಾನ ಖಡ್ಗೇನ ತಂ ನಿಕೃತ್ಯ ಸುಖೀ ಭವ. ಪುತ್ರ ಜನಕರಾಜನೇ, ನೀನು ಬಹುಕಾಲದಿಂದಲೂ ನಿನ್ನ ದೇಹದ ಬಂಧನದಲ್ಲಿದ್ದೀಯೇ. ಈ ನಿನ್ನ ದೇಹ ಬಂಧನವನ್ನು ಜ್ಞಾನವೆಂಬ ಖಡ್ಗದಿಂದ ಕತ್ತರಿಸು. ನಾನು ಜ್ಞಾನಿ ಎಂಬ ಅರಿವಿನಿಂದ ಸುಖಿಯಾಗಿರು. ನಾನು ಕೇವಲ ಈ ದೇಹವೆಂದು ತಿಳಿಯುವುದು ಅಜ್ಞಾನವೇ. ನಾವೆಲ್ಲರೂ ಹಾಗೆಯೇ ತಿಳಿದಿದ್ದೇವೆ, ಅದರಂತೆಯೇ ವರ್ತಿಸುತ್ತಲೂ ಇದ್ದೇವೆ. ಈ ಪ್ರಪಂಚವೆಲ್ಲವೂ ದೇಹ ಶರೀರದ ಸಂಬಂಧಗಳೇ ಆಗಿದೆ. ಯಾವುದನ್ನು ನಾವು ನಾನು ನನ್ನದು ಎನ್ನುತ್ತೇವೆಯೋ ಅದೇ ಬಂಧನವಾಗುತ್ತದೆ. ಈ ದೇಹವೇ ನಮ್ಮದಾದರೆ ನಮಗೆ ಈ ದೇಹವು ಅಧೀನವಾಗಿರಬೇಕಲ್ಲವೇ? ಈ ದೇಹದ ಮೇಲೆ, ಇಂದ್ರಿಯಗಳ ಮೇಲೆ ನಮಗೆ ನಿಯಂತ್ರಣವಿದೆಯೇ? ಬಾಲ್ಯಾವಸ್ಥೆ, ಯೌವನ, ವೃದ್ಧಾಪ್ಯ ಇವೆಲ್ಲವೂ ನಮ್ಮ ಯಾವ ಅಧೀನವಿಲ್ಲದೆ ಬಂದು ಹೋಗುತ್ತವೆ. ದೇಹದ ಬದಲಾವಣೆಗಳ ಮೇಲೆ ನಮಗೆ ಯಾವ ನಿಯಂತ್ರಣವೂ ಇಲ್ಲ. ಜನನ ಮರಣದ ಮೇಲೆ ನಮಗೆ ನಿಯಂತ್ರಣವಿಲ್ಲ. ರೋಗ ರುಜಿನಗಳು, ನಿದ್ರೆ, ಹಸಿವು, ಬಾಯಾರಿಕೆ ಮುಂತಾದ ದೇಹದ ತಾಪಗಳ ಮೇಲೆ ನಮಗೆ ನಿಯಂತ್ರಣವಿಲ್ಲ. ಯಾವ ನಿಯಂತ್ರಣವೂ ಇಲ್ಲದ ದೇಹ ನಮ್ಮದು ಹೇಗಾಗುತ್ತದೆ? ಈ ದೇಹವೂ ಒಂದು ಹೊರಗಿನ ವಸ್ತುವೇ ಆಗಿದೆ. ಈ ದೇಹವು ಈ ಪ್ರಕೃತಿಯ ವಸ್ತುವಾಗಿದೆ. ನಾನು ಎನ್ನುವುದು ಈ ದೇಹವಲ್ಲ, ಈ ದೇಹದಿಂದ ಭಿನ್ನವೇ ಆಗಿದೆ. ಹಾಗೆಯೇ ನಮ್ಮ ಮನಸ್ಸೂ ಕೂಡ ಒಂದು ಅಂಗಾಂಗವಾಗಿರುವುದರಿಂದ ನಮ್ಮ ಮನಸ್ಸೂ ಕೂಡ ನಾನು ಎಂಬ ಆತ್ಮದಿಂದ ಭಿನ್ನವಾಗಿದೆ. ಮನಸ್ಸು ಮತ್ತು ಇಂದ್ರಿಯವು ಬೇರೆ ಎನಿಸಿದರೂ ಎಲ್ಲವೂ ಒಂದಾಗಿದೆ. ಮನಸ್ಸು ಕುಗ್ಗಿದರೆ ಅಂಗಾಂಗಗಳು ಸಂಕುಚಿಸುತ್ತವೆ. ನಮ್ಮ ಉಸಿರಾಟವೂ ಬದಲಾಗುತ್ತದೆ. ನಮ್ಮ ಮನಸ್ಸು ಹಿಗ್ಗಿದರೆ ನಮ್ಮ ಅಂಗಾಂಗಗಳು ಚೈತನ್ಯಗೊಳ್ಳುತ್ತವೆ. ಆತ್ಮದಿಂದ ಹರಿಯುವ ಚೈತನ್ಯವನ್ನು ಮನಸ್ಸು ನಿಯಂತ್ರಿಸುತ್ತದೆ. ಯಾವಾಗಲೂ ನಮ್ಮ ಮನಸ್ಸನ್ನು ಉಲ್ಲಾಸವಾಗಿಡುವುದು ಬಲು ಮುಖ್ಯ. ಆತ್ಮವು ಹಿಗ್ಗುವುದೂ ಇಲ್ಲ, ಕುಗ್ಗುವುದೂ ಇಲ್ಲ, ಒಂದೇ ಸಮನಾಗಿರುತ್ತದೆ. ಜನಕರಾಜನೇ, ನೀನು ಸಂತೋಷವಾಗಿರಲು ಇಚ್ಛಿಸಿದರೆ ಆತ್ಮಭಾವವನ್ನು ಹೊಂದು ಮನಸ್ಸನ್ನು ಆತ್ಮದಲ್ಲಿ ತೊಡಗಿಸಿ ಪ್ರಪಂಚದ ವಿಷಯಗಳಿಂದ ದೂರವಿರು. ಮನಸ್ಸು ಯಾವಾಗಲೂ ಪ್ರಪಂಚದ ವಿಷಯಗಳಲ್ಲಿಯೇ ತೊಡಗುತ್ತದೆ. ಮನಸ್ಸಿಗೆ ಬುದ್ಧಿಯ ಮತ್ತು ಜ್ಞಾನದ ಸಹಾಯವು ಬೇಕಾಗಿದೆ. ನಿಸ್ಸಂಗೋ ನಿಷ್ಕ್ರಿಯೋ
ನಿಷ್ಕ್ರಿಯೋಸಿ ತ್ವಂ ಸ್ವಪ್ರಕಾಶೋ ನಿರಂಜನಃ ಅಯಮೇವ ಹಿ ತೇ ಬಂಧಃ ಸಮಾಧಿಮನುತಿಷ್ಠಸಿ. ಜನಕರಾಜನೇ, ನೀನು ನಿಸ್ಸಂಗನಾಗಿದ್ದೀಯೆ. ನೀನು ಯಾವ ಕಾರ್ಯವನ್ನು ಮಾಡುವವನಲ್ಲ. ನೀನು ಸ್ವಯಂ ಪ್ರಕಾಶನಾಗಿದ್ದೀಯೆ. ನೀನು ಎಣ್ಣೆ ಇಲ್ಲದ ಜ್ಯೋತಿಯಾಗಿದ್ದೀಯೆ. ನಾನು ಅದೇ ಆಗಿದ್ದೇನೆ ಎಂಬ ನಿನ್ನ ಭಾವನೆಯೇ ಅಥವಾ ಧ್ಯಾನವೇ ನಿನ್ನ ಬಂಧನವಾಗಿದೆ. ಅಷ್ಟಾವಕ್ರನ ಈ ಶ್ಲೋಕ ಅತ್ಯಂತ ಮುಖ್ಯವಾಗಿದೆ. ನಮ್ಮ ಮನಸ್ಸಿನಲ್ಲಿ ಯಾವ ಭಾವನೆಯು ಬಂದರೂ ಅದು ಬಂಧನವೇ ಆಗುತ್ತದೆ. ನಾನು ಆತ್ಮನೇ ಆಗಿದ್ದೇನೆ ಎಂಬ ಭಾವನೆಯು ಬಂದರೂ ಅದು ಬಂಧನವೇ. ನೀನು ಎಲ್ಲವೂ ಆಗಿದ್ದೀಯೆ, ಆದರೆ ಯಾವುದೂ ಅಲ್ಲ. ನೀನು ದೇಹವೂ ಹೌದು, ಮನಸ್ಸೂ ಹೌದು, ಆತ್ಮವೂ ಹೌದು, ಪ್ರಕೃತಿಯೂ ಹೌದು ಮತ್ತು ಶಕ್ತಿಯೂ ಹೌದು, ಆದರೆ ನೀನು ಯಾವುದೂ ಅಲ್ಲ. ಶಕ್ತಿಯು ಅವ್ಯಕ್ತ. ಶಕ್ತಿಯ ಪ್ರದರ್ಶನಕ್ಕೆ ವಸ್ತುಗಳ ಅವಶ್ಯಕತೆ ಇದೆ. ಶಕ್ತಿಯು ಯಾವ ರೂಪವನ್ನಾದರೂ ತಾಳುತ್ತದೆ. ಎಲ್ಲವೂ ಶಕ್ತಿಯ ಪ್ರದರ್ಶನವೇ. ನಾವು ರೂಪಕ್ಕೆ ಮಹತ್ವವನ್ನು ಕೊಡುತ್ತೇವೆ. ಎಲ್ಲಕ್ಕಿಂತಲೂ ಮಹತ್ವವಾಗಿರುವುದು ಶಕ್ತಿ. ನಮ್ಮ ದೇಹಕ್ಕೆ ಆಹಾರದ ಅಗತ್ಯವಿದೆ, ದೀಪಕ್ಕೆ ಎಣ್ಣೆಯ ಅಗತ್ಯವಿದೆ, ಮನಸ್ಸಿಗೆ ಪ್ರಪಂಚದ ವಸ್ತು, ವಿಷಯ ಮತ್ತು ವ್ಯಕ್ತಿಗಳ ಅವಶ್ಯಕತೆ ಇದೆ. ಪ್ರಪಂಚವಿಲ್ಲದೆ ಮನಸ್ಸಿಲ್ಲ. ನಮ್ಮ ಮನಸ್ಸೇ ಪ್ರಪಂಚದ ಪ್ರತಿಬಿಂಬ. ಜನಕರಾಜನೇ, ಆತ್ಮವು ನಿರಂಜನ. ಅದಕ್ಕೆ ಯಾವ ಎಣ್ಣೆಯ ಅವಶ್ಯಕತೆಯೂ ಇಲ್ಲ. ಆತ್ಮವೇ ಎಲ್ಲಾ ವಸ್ತು, ವಿಷಯ, ವ್ಯಕ್ತಿಗಳ, ಪ್ರಕೃತಿಯ ಹಿಂದಿರುವ ಶಕ್ತಿಯಾಗಿದೆ. ಶಕ್ತಿಯು ಎಲ್ಲವನ್ನೂ ಸೃಷ್ಟಿಸುತ್ತದೆ, ವೃದ್ಧಿಸುತ್ತದೆ, ಕೊನೆಗೆ ಎಲ್ಲವನ್ನೂ ದಹಿಸುತ್ತದೆ. ಈ ಶಕ್ತಿ ಮತ್ತು ಪ್ರಜ್ಞೆಯೇ ನಿನ್ನ ಆತ್ಮ. ನೀನು ಯಾವುದೆಂದು ಭಾವಿಸುವೆಯೋ, ಯಾವುದನ್ನು ಕುರಿತು ಚಿಂತಿಸುವೆಯೋ, ನೀನು ಅದಲ್ಲ. ನೀನು ಕೇವಲ ದೇಹವೆಂದು ಭಾವಿಸಿದರೆ ಅದೂ ತಪ್ಪು. ನೀನು ಮನಸ್ಸೂ ಆಗಿರುವೆ, ಆತ್ಮನೂ ಆಗಿರುವೆ ಮತ್ತು ಪ್ರಪಂಚದ ಪ್ರತಿಬಿಂಬವೂ ಆಗಿರುವೆ. ನೀನು ಯಾವುದೂ ಅಲ್ಲವಾದ ಮೇಲೆ ನಿನಗೆ ಸಾವೆಲ್ಲಿದೆ, ಜನನವೆಲ್ಲಿದೆ, ಸುಖವೆಲ್ಲಿದೆ, ನೋವೆಲ್ಲಿದೆ? ಆದರೆ ನೀನು ಎಲ್ಲವನ್ನೂ ಅವಲೋಕಿಸುವ ಸಾಕ್ಷಿಯಾಗಿರುವೆ. ನೀನು ಯಾವುದೂ ಏನೂ ಆಗಿಲ್ಲವಾದ್ದರಿಂದ ನಿನಗೆ ಯಾವ ಸಂಗ ದೋಷವೂ ಇಲ್ಲ. ಅಸಂಗನೇ ಅಥವಾ ನಿಸ್ಸಂಗನೇ ಆಗಿರುವೆ. ಅಸಂಗೋಹಂ ಅಸಂಗೋಹಂ ಅಹಮೇವಾತ್ಮ ಅವ್ಯಯ. ಎಲ್ಲಾ ಕಾರ್ಯಗಳನ್ನು ಪ್ರಕೃತಿಯೇ ಮಾಡುತ್ತದೆ. ಎಲ್ಲವೂ ಗುಣಗಳ ಸಂಚಲನ, ಪೈಪೋಟಿ. ನೀನು ಸುಮ್ಮನಿರಲು ಸಾಧ್ಯವೇ ಇಲ್ಲ. ಕಣ್ಣು ಬಿಟ್ಟೊಡನೆಯೇ ದೃಶ್ಯಗಳು ಗೋಚರಿಸುತ್ತವೆ, ಶಬ್ದಗಳು ಕೇಳುತ್ತವೆ, ಉಸಿರಾಡುತ್ತೀಯೇ. ಎಲ್ಲವೂ ಶಕ್ತಿಯ ಸಂಚಲನೆ. ಅಷ್ಟಾವಕ್ರನು ಮೋಕ್ಷಕ್ಕೆ, ಸಂತೋಷಕ್ಕೆ ಯಾವ ಮಾರ್ಗವನ್ನು ಸೂಚಿಸುವುದಿಲ್ಲ. ಆತ್ಮದ ಸ್ವಭಾವವೇ ಮುಕ್ತ ಮತ್ತು ಆನಂದ. ಆತ್ಮವು ವ್ಯಕ್ತವಾಗುವುದಕ್ಕೆ ರೂಪದ ಅಗತ್ಯ. ಆತ್ಮವು ಅನೇಕ ರೂಪಗಳನ್ನು ತಾಳುತ್ತದೆ. ನಾನು ರೂಪವೇ ಆಗಿದ್ದೇನೆ ಎಂದು ತಿಳಿಯುವುದು ಅಜ್ಞಾನ. ರೂಪವು ಆತ್ಮದ ವಾಹನ ಮಾತ್ರ. ಆತ್ಮವು ಯಾವ ವಾಹನವನ್ನಾದರೂ ಏರಬಹುದು. ನಮ್ಮ ಕಣ್ಣಿಗೆ ಗರುಡ ಪಕ್ಷಿಯು ಕಾಣುತ್ತದೆಯೇ ವಿನಃ ಅದರಲ್ಲಿರುವ ಸವಾರನು ಕಾಣುವುದಿಲ್ಲ. ನಮಗೆ ಇಂಧನವು ಗೋಚರವಾಗುತ್ತದೆಯೇ ವಿನಃ ಅದರಲ್ಲಿರುವ ಶಾಖವಾಗಲಿ ಬೆಳಕಾಗಲಿ ತಿಳಿಯುವುದಿಲ್ಲ. ತ್ವಯಾ ವ್ಯಾಪ್ತಮಿದಂ ವಿಶ್ವಂ ತ್ವಯಿ ಪ್ರೋತಂ ಯಥಾರ್ಥತಃ ಶುದ್ಧ ಬುದ್ಧ ಸ್ವರೂಪಸ್ತ್ವಂ ಮಾಗಮಃ ಕ್ಷುದ್ರಚಿತ್ತತಾಂ. ಜನಕರಾಜನೇ, ನೀನು ಈ 3 ಲೋಕಗಳನ್ನು ವ್ಯಾಪಿಸಿದ್ದೀಯೇ. ನಿನ್ನಿಂದಲೇ ಎಲ್ಲವೂ ಹೆಣೆದುಕೊಂಡಿದೆ. ನೀನು ಯಾವುದೂ ಅಲ್ಲದ ಶುದ್ಧ ಜ್ಞಾನದ ಸ್ವರೂಪವಾಗಿದ್ದೀಯೇ. ನೀನು ಸಣ್ಣ ಕ್ಷುದ್ರ ಮನಸ್ಸನ್ನು ಹೊಂದಬೇಡ. ಅಷ್ಟಾವಕ್ರನು ಜನಕರಾಜನಿಗೆ ಆತ್ಮಜ್ಞಾನವನ್ನು ಬೋಧಿಸುತ್ತಾನೆ. ನೀನು ಈ ವಿಶ್ವವನ್ನೇ ವ್ಯಾಪಿಸಿದ್ದೀಯೇ. ಭೂಮಿಯ ಮೇಲೆ ವಾಸಿಸುತ್ತೀಯೇ, ಆಕಾಶದಲ್ಲಿ ಹಾರಾಡುತ್ತೀಯೇ, ನೀರಿನಲ್ಲಿ ಜೀವಿಸುತ್ತೀಯೇ. ನೀನೇ ಈ 3 ಲೋಕಗಳನ್ನು ಹೆಣೆದಿದ್ದೀಯೇ. ನೀನು ಕೇವಲ ದೇಹವಲ್ಲ, ಕೇವಲ ಭಾವನೆಗಳೂ ಅಲ್ಲ. ನೀನು ಮಹಾಶಕ್ತಿಯಾಗಿದ್ದೀಯೇ. ನೀನು ನಿನ್ನ ಈ ಸಣ್ಣ ಮನಸ್ಸನ್ನು ತ್ಯಜಿಸು.
ನಾನು, ನನ್ನದು ಎಂಬ ಸ್ವಾರ್ಥತೆಯು ಸಣ್ಣ ಪ್ರಪಂಚವನ್ನಾದರೂ ಸೃಷ್ಟಿಸಿಕೊಳ್ಳಬಹುದು, ಅಥವಾ ವಿಶ್ವವೇ ನನ್ನದು ಎಂಬ ಭಾವನೆಯನ್ನು ಹೊಂದಬಹುದು. ಎಲ್ಲವೂ ನಮ್ಮ ಮನಸ್ಸಿನ ವ್ಯಾಪ್ತಿಗೆ ಬರುತ್ತದೆ. ಎಲ್ಲವನ್ನೂ ನೋಡುವ, ಕೇಳುವ, ಸವಿಯುವ ಮತ್ತು ಅನುಭವಿಸುವ ಶಕ್ತಿ ನಮಗಿದೆ. ಎಲ್ಲವನ್ನೂ ತಿಳಿಯುವ ಬುದ್ಧಿಶಕ್ತಿಯೂ ನಮಗಿದೆ. ನಾವು ಶುದ್ಧ ಪ್ರಜ್ಞಾರೂಪಿಯಾಗಿದ್ದೇವೆ. ಈ ಭೂಮಿ ಕತ್ತಲೆಯ ತವರಾಗಿದೆ. ಈ ಭೂಮಿಯ ಮೇಲಿನ ವಸ್ತು ವಿಶೇಷಗಳೆಲ್ಲವನ್ನೂ ಎಲ್ಲ ವಸ್ತು ವಿಶೇಷಗಳು ಬೆಳಕನ್ನು ಮರೆಮಾಡಿ ಕತ್ತಲೆಯನ್ನೇ ಸೃಷ್ಟಿಸುತ್ತವೆ. ನಮ್ಮ ದೇಹವು ಭೂಮಿಯಿಂದ ಮಾಡಲ್ಪಟ್ಟಿದೆ. ಮನಸ್ಸು ಭೂಮಿಯ ಮೇಲಿನ ವಸ್ತು ವಿಶೇಷಗಳಲ್ಲಿ ತಲ್ಲೀನವಾಗುತ್ತದೆ. ಈ ಭೂಮಿಯ ಮೇಲಿನ ಸಮಸ್ತ ವಸ್ತು ವಿಶೇಷಗಳ ಗುಣಗಳು ಸಂವೇದನಾಶೀಲವೇ ಆಗಿದೆ. ಆತ್ಮವು ಪ್ರಾಣ ಮತ್ತು ಪ್ರಜ್ಞೆಯ ರೂಪದ ಒಂದು ಮಹಾನ್ ಶಕ್ತಿ. ಇದಕ್ಕೆ ಯಾವ ನಾಮವಾಗಲಿ, ರೂಪವಾಗಲಿ, ಗುಣವಾಗಲಿ, ನಿಯಮವಾಗಲಿ, ನಿಯಂತ್ರಣವಾಗಲಿ ಇಲ್ಲ. ಇದು ಸರ್ವತ್ರ ವ್ಯಾಪಕವಾಗಿದೆ. ಆತ್ಮವು ಜ್ಯೋತಿ ರೂಪವಾಗಿದೆ, ಜ್ಞಾನವಾಗಿದೆ, ಆನಂದವಾಗಿದೆ. ಆತ್ಮದ ಸ್ವರೂಪವಾದ ಪ್ರಜ್ಞೆಯು ಎಲ್ಲವನ್ನೂ ತಿಳಿಯುತ್ತದೆ. ದೇಶ ಕಾಲಗಳೇ ಪ್ರಜ್ಞಾಕಾಶದಿಂದ ಉತ್ಪತ್ತಿಯಾಗುತ್ತದೆ. ಹೇಗೆ ನಾವು ನಮ್ಮ ಬಾಲ್ಯದಿಂದ ಆರಂಭವಾಗಿ ಇದುವರೆಗಿನ ಅನುಭವಗಳೆಲ್ಲವೂ ನಮ್ಮ ಮೆದುಳಿನಲ್ಲಿ ಶೇಖರಿಸಲ್ಪಟ್ಟಿವೆಯೋ ಅವೆಲ್ಲವೂ ನಮಗೆ ಯಾವಾಗ ಬೇಕಾದರೂ ಲಭ್ಯವಾಗುತ್ತವೆ. ಇವೆಲ್ಲವೂ ನಮ್ಮ ನೆನಪು, ಪ್ರಜ್ಞಾಕಾಶದ ಶಕ್ತಿ. ಈ ನೆನಪೇ ನಮ್ಮ ಮನಸ್ಸಿಗೆ ಆಧಾರ. ಎಲ್ಲವೂ ನಮ್ಮ ಪ್ರಜ್ಞಾಕಾಶದಲ್ಲಿ ಅಡಗಿವೆ. ದೇಹ ಮತ್ತು ಮನಸ್ಸಿಗೆ ವೇದನೆ ಸಂವೇದನೆಗಳೇ ಹೊರತು, ಅಂದರೆ ಈ ವೇದನೆ ಸಂವೇದನೆಗಳೆಲ್ಲ ಕೇವಲ ದೇಹ ಮತ್ತು ಮನಸ್ಸಿಗೆ ಹೊರತು ಆತ್ಮಕ್ಕಲ್ಲ. ನಿರಪೇಕ್ಷೋ ನಿರ್ವಿಕಾರೋ ನಿರ್ಭರ ಶೀತಲಾಶಯಃ ಅಗಾಧ ಬುದ್ಧಿರಕ್ಷುಬ್ಧೋ ಭವಚಿನ್ಮಾತ್ರ ವಾಸನಃ. ಜನಕರಾಜನೇ, ನಿನ್ನ ಆತ್ಮಕ್ಕೆ ಯಾವ ನಿರ್ದಿಷ್ಟ ರೂಪವೂ ಇಲ್ಲ. ಅದು ಯಾವ ರೂಪವನ್ನಾದರೂ ಸೃಷ್ಟಿಸುತ್ತದೆ, ಸೃಷ್ಟಿಸಿ ಪ್ರವೇಶಿಸುತ್ತದೆ. ಆತ್ಮಕ್ಕೆ ಯಾವ ಅಪೇಕ್ಷೆಯೂ ಇಲ್ಲ. ಆತ್ಮಕ್ಕೆ ಯಾವ ಬದಲಾವಣೆಯೂ ಇಲ್ಲ. ಆತ್ಮಕ್ಕೆ ಯಾವ ಆಸೆಯೂ ಇಲ್ಲ, ಕೊನೆಯಿಲ್ಲ, ಭಯವಿಲ್ಲ. ಆತ್ಮವು ಎಲ್ಲವನ್ನೂ ಬಲ್ಲದು. ಆತ್ಮವು ಚಿದ್ರೂಪವಾಗಿದೆ, ಪ್ರಜ್ಞಾರೂಪವಾಗಿದೆ. ನೀನು ಯಾವುದರಿಂದಲೂ ಉತ್ತೇಜಿತನಾಗದೆ ಆ ನಿನ್ನ ಚಿದ್ರೂಪದಲ್ಲಿ ನೆಲೆಸು. ಆತ್ಮವು ಹೊರಗೆ ಸೃಷ್ಟಿಸುತ್ತದೆ, ಒಳಗೆ ಪ್ರವೇಶಿಸಿ ಅನುಭವಿಸುತ್ತದೆ. ಪ್ರಕೃತಿಯ ಅಣುವಿನಲ್ಲಿಯೂ ಕಣಗಳಲ್ಲಿಯೂ ಅದ್ಭುತವಾದ ಕ್ರಿಯಾಶಕ್ತಿ ಇದೆ. ಮಾವಿನ ಮರ ಮಾವಿನ ಹಣ್ಣನ್ನು ಬಿಡುತ್ತದೆ. ಹುಲಿಯ ಮರಿಯನ್ನೇ ಹುಟ್ಟಿಸುತ್ತದೆ. ಬೇವಿನ ಬೀಜದಲ್ಲಿ ಬೇವಿನ ಮರವೇ ಅಡಗಿದೆ. ಇವೆಲ್ಲವೂ ಪ್ರಕೃತಿಯ ಗುಣಗಳು. ನಮ್ಮ ದೇಹವು ಪ್ರಕೃತಿಯ ಸೃಷ್ಟಿಯೇ. ಈ ಸೃಷ್ಟಿಯ ಚೈತನ್ಯ ಆತ್ಮ. ಪ್ರಕೃತಿಯ ಚಾಲನೆಗೆ, ಸೃಷ್ಟಿಯ ಕಾರ್ಯಕ್ಕೆ ಆತ್ಮದ ಚೈತನ್ಯವೇ ಕಾರಣ. ಆತ್ಮವು ಪ್ರಕೃತಿಯ ಸಹಾಯದಿಂದ ಪ್ರಕೃತಿಯನ್ನು ಉಪಯೋಗಿಸಿ ದೇಹಗಳನ್ನು ಸೃಷ್ಟಿಸುತ್ತದೆ. ಈ ಸೃಷ್ಟಿಸಿದ ದೇಹಗಳನ್ನು ಪ್ರವೇಶಿಸಿ ಪ್ರಕೃತಿಯ ಗುಣಗಳನ್ನು ಅನುಭವಿಸುತ್ತದೆ. ಈ ದೇಹಗಳು ಆತ್ಮಕ್ಕೆ ಸಾಧನ ಮಾತ್ರ. ಸೃಷ್ಟಿಸಿದ ದೇಹಗಳೆಲ್ಲವೂ ಜನನ ಮರಣಗಳ ವ್ಯಾಪ್ತಿಯಲ್ಲಿ ಬಂದು ಹೋಗುತ್ತವೆ. ಆತ್ಮಕ್ಕೂ ದೇಹಕ್ಕೂ ಇರುವ ಪದರವೆಂದರೆ ಮನಸ್ಸು. ಎಲ್ಲಾ ಭಾವನೆಗಳು, ಭಯ, ಆತಂಕಗಳು, ಎಲ್ಲ ಆಸೆಗಳು ನಮ್ಮ ಮನಸ್ಸಿಗೇ ಹೊರತು ಆತ್ಮಕ್ಕಲ್ಲ. ಆತ್ಮವು ಅತ್ಯಂತ ಉನ್ನತ ಸ್ಥಿತಿಯಾಗಿರುವುದರಿಂದ ಅದಕ್ಕೆ ಬೇರೆ ಯಾವ ಉನ್ನತ ಸ್ಥಾನವನ್ನು ಹೊಂದಬೇಕಾಗಿಲ್ಲ. ಆದ್ದರಿಂದ ಆತ್ಮವು ಎಲ್ಲ ಅಪೇಕ್ಷೆಗಳಿಂದ ವರ್ಜಿತವಾಗಿದೆ. ಈ ಜಗತ್ತಿನಲ್ಲಿ ಸೃಷ್ಟಿಯಾಗಿರುವುದೆಲ್ಲವನ್ನೂ ಅನುಭವಿಸಲು, ಕಬಳಿಸಲು ಆತ್ಮವು ಸೂಕ್ತವಾದ ದೇಹಗಳನ್ನು ಸೃಷ್ಟಿಸಿ ಆ ದೇಹಗಳಲ್ಲಿ ಪ್ರವೇಶಿಸುತ್ತದೆ. ದೇಹಗಳೇ ಆಹಾರವಾಗುತ್ತದೆ, ದೇಹಗಳೇ ಭಕ್ಷಿಸುತ್ತವೆ. ಇಲಿಗೆ ಬೆಕ್ಕು, ಜಿರಳೆಗೆ ಹಲ್ಲಿ, ಹಸುವಿಗೆ ಹುಲಿ, ನಾಯಿಗೆ ಚಿರತೆ, ಸಕ್ಕರೆಗೆ ಇರುವೆ, ಮಾನವರಿಗೆ ಎಲ್ಲವೂ ಒಂದಕ್ಕೊಂದು ಆಹಾರ. ಕೊನೆಗೆ ಎಲ್ಲವೂ ಶೂನ್ಯ. ಆತ್ಮವು ಕೇವಲ ಚೈತನ್ಯವಾಗಿಯೇ ಉಳಿಯುತ್ತದೆ.
ಸಾಕಾರಮನೃತಂ ವಿದ್ಧಿ ನಿರಾಕಾರಂತು ನಿಶ್ಚಲಂ ಏತತ್ತತ್ವೋಪದೇಶೇನ ನ ಪುನರ್ಭವ ಸಂಭವಃ. ಪ್ರಕಟವಾಗುವ ದೇಹಗಳ ರೂಪಗಳು ಸತ್ಯವಲ್ಲ. ನಿರಾಕಾರವಾದ ಯಾವ ರೂಪವನ್ನು ಹೊಂದಿರದ ಆತ್ಮವೇ ಸತ್ಯ. ನೀನು ಈ ಸತ್ಯವಾದ ತತ್ವವನ್ನು ಅನುಸರಿಸಿದರೆ ಮತ್ತೆ ಪುನರ್ಜನ್ಮವನ್ನು ಹೊಂದುವುದಿಲ್ಲ. ಅಷ್ಟಾವಕ್ರನು ಜನಕರಾಜನಿಗೆ ಅತ್ಯಂತ ಗಹನವಾದ ಮುಖ್ಯವಾದ ರಹಸ್ಯವನ್ನು ತಿಳಿಸುತ್ತಾನೆ. ಜನಕರಾಜನೇ, ನಿನ್ನ ಈ ಮಾನವ ದೇಹವು ನಿಜವಲ್ಲ, ಸತ್ಯವಲ್ಲ. ಈ ದೇಹಕ್ಕೆ ಯಾವ ಅಸ್ತಿತ್ವವೂ ಇಲ್ಲ. ಒಂದು ಕಾಲದಲ್ಲಿ ಇರಲಿಲ್ಲ, ಮುಂದೆ ಇರುವುದಿಲ್ಲ. ಯಾವಾಗ ಬೇಕಾದರೂ ಈ ದೇಹವು ಮಾಯವಾಗಬಹುದು. ಈ ದೇಹದ ಬದುಕಿಗೆ ಯಾವ ನಿಶ್ಚಯ ತತ್ವವೂ ಇಲ್ಲ. ಆಹಾರದಿಂದ ಮಾಡಲ್ಪಟ್ಟ ಈ ದೇಹವು ಪ್ರಾಣಿಗಳಿಗೆ ಆಹಾರವೇ ಆಗಿದೆ. ಈ ದೇಹವನ್ನು ಜೀವಂತವಾಗಿ ಮಾಡಿರುವ ಅವ್ಯಕ್ತವಾದ ಆತ್ಮವೇ ಸತ್ಯ. ಈ ಸತ್ಯವಾದ ಆತ್ಮವು ಅಸತ್ಯವಾದ ದೇಹಗಳನ್ನು ಧರಿಸಿ ಅನೇಕ ಭ್ರಮೆಗಳನ್ನು ಉಂಟು ಮಾಡುತ್ತದೆ. ನಾವು ಅಸತ್ಯವಾದ ದೇಹವನ್ನೇ ಸತ್ಯವೆಂದು ನಂಬಿ ಈ ದೇಹಗಳಲ್ಲಿ ಮೋಹಗೊಂಡು ಬಂಧನಕ್ಕೊಳಗಾಗುತ್ತೇವೆ. ನಿನಗೆ ಈ ಸತ್ಯವು ಮನದಟ್ಟಾದರೆ ಮತ್ತೆ ನೀನು ಯಾವ ದೇಹವನ್ನು ಧರಿಸುವುದಿಲ್ಲ. ಈ ಪ್ರಪಂಚವು ಸತ್ಯವೇ ಅಲ್ಲವೇ? ಈ ಪ್ರಪಂಚವು ಸತ್ಯವೇ ಅಲ್ಲವೇ? ಈ ಪ್ರಶ್ನೆ ಎಲ್ಲರನ್ನೂ ಕಾಡುತ್ತದೆ. ಈ ಜಗತ್ತಿನಲ್ಲಿ ಯಾವುದೇ ವಸ್ತುವಾಗಲಿ 5 ಗುಣಗಳನ್ನು ಹೊಂದಿದೆ. ಬಣ್ಣ, ಶಬ್ದ, ವಾಸನೆ, ಸವಿ, ಸ್ಪರ್ಶ. ಈ 5 ಗುಣಗಳನ್ನು ಅನುಭವಿಸಲು ನಮ್ಮ ಪಂಚೇಂದ್ರಿಯಗಳಾದ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಇವುಗಳು ಸೃಷ್ಟಿಯಾಗಿವೆ. ನಮ್ಮ ದೇಹದ ಹೊರಗೆ ಏನಿದೆಯೋ ಅದರ ಗುಣಗಳು ನಮ್ಮ ಪಂಚೇಂದ್ರಿಯಗಳ ಮೂಲಕ ನಮ್ಮ ದೇಹದಲ್ಲಿ ಮರುಕಳಿಸುತ್ತದೆ ಅಥವಾ ಪ್ರತಿರೂಪವಾಗುತ್ತದೆ. ಈ ಜಗತ್ತಿನಲ್ಲಿರುವ ಸಮಸ್ತ ವಸ್ತುಗಳು ಪಂಚಭೂತಗಳಾದ ಗಾಳಿ, ನೀರು, ಬೆಂಕಿ, ಭೂಮಿ, ಆಕಾಶ ಇವುಗಳಿಂದ ಮಾಡಲ್ಪಟ್ಟು ಎಲ್ಲವೂ ಬದಲಾವಣೆಯನ್ನು ಹೊಂದುತ್ತವೆ. ಈ ಪ್ರಪಂಚದಲ್ಲಿ ಯಾವುದು ಶಾಶ್ವತವಲ್ಲ, ಇಷ್ಟು ಮಾತ್ರ ಸತ್ಯ. ಯಾವುದನ್ನು ಒಂದು ಕಾಲದಲ್ಲಿ ನೋಡಿರುತ್ತೇವೆಯೋ ಇನ್ನೊಂದು ಕಾಲದಲ್ಲಿ ಅದು ಇರುವುದಿಲ್ಲ. ಗಾಳಿಗೆ ಯಾವ ರೂಪವೂ ಇಲ್ಲ. ಅಗ್ನಿಗೆ, ಆಕಾಶಕ್ಕೆ, ವಾಸನೆಗೆ, ಸವಿಗೆ ಯಾವ ರೂಪವೂ ಇಲ್ಲ. ಭೂಮಿಯ ಅಂಶವು ಮಾತ್ರ ರೂಪಕ್ಕೆ ದೃಢತೆಯನ್ನು ಕೊಡುತ್ತದೆ. ಯಾವ ರೂಪವನ್ನು ಹೊಂದಿಲ್ಲದ ಪಂಚಭೂತಗಳು ರೂಪಗಳ ಸಂಯೋಜಕಗಳಾಗಿವೆ. ಇದು ಒಂದು ಅದ್ಭುತ ಚಮತ್ಕಾರ. ಸಂಯೋಜನೆಯಾದ ರೂಪಗಳೆಲ್ಲವೂ ಮತ್ತೆ ನಾಶವಾಗುತ್ತವೆ. ಈ ಸಂಯೋಜನಾ ಶಕ್ತಿಯೇ ಆತ್ಮ. ಆತ್ಮವೇ ಸತ್ಯ, ರೂಪಗಳೆಲ್ಲವೂ ಅಸತ್ಯ. ಯಥೈವಾದರ್ಶ ಮಧ್ಯಸ್ಥೆ ರೂಪೇಂತಃ ಪರಿತಸ್ತು ಸಹ ತಥೈವಾಸ್ಮಿನ್ ಶರೀರೇಂತಃ ಪರಿತಃ ಪರಮೇಶ್ವರಃ. ಹೇಗೆ ಪ್ರತಿಬಿಂಬವಾದ ವಸ್ತುವು ಕನ್ನಡಿಯ ಹೊರಗೂ ಇರುವುದೋ ಮತ್ತು ಒಳಗೂ ಇರುವುದೋ ಹಾಗೆಯೇ ಪರಮೇಶ್ವರನು ನಮ್ಮ ದೇಹದ ಒಳಗೂ ಇದ್ದಾನೆ ಮತ್ತು ಹೊರಗೂ ಇದ್ದಾನೆ. ಅಷ್ಟಾವಕ್ರನು ಹೇಳುತ್ತಾನೆ, ಜನಕರಾಜನೇ, ಈ ದೇಹ ಒಂದು ಕನ್ನಡಿಯಂತೆಯೇ ಇದೆ. ಹೊರಗಿನ ದೃಶ್ಯವು ನಿನ್ನ ಕಣ್ಣುಗಳ ಮೂಲಕ ನಿನ್ನ ಒಳಗೆ ಪ್ರತಿಬಿಂಬಿತವಾಗುತ್ತದೆ. ಕಿವಿಗಳ ಮೂಲಕ ಹೊರಗಿನ ಶಬ್ದವು ನಿನ್ನೊಳಗೆ ಪ್ರತಿಧ್ವನಿಸುತ್ತದೆ. ಹಾಗೆಯೇ ವಾಸನೆ ಮತ್ತು ರುಚಿ ಕೂಡ ನಿನ್ನೊಳಗೆ ಪ್ರಸರಿಸುತ್ತದೆ. ಈ ಪ್ರತಿಧ್ವನಿಗಳನ್ನು, ಪ್ರತಿಬಿಂಬವನ್ನು ಅನುಭವಿಸುವವನು, ತಿರಸ್ಕರಿಸುವವನು, ಶೇಖರಿಸುವವನು, ವಿಶ್ಲೇಷಿಸುವವನು ಪರಮಾತ್ಮನ ಪ್ರತಿಬಿಂಬವೇ ಆಗಿದ್ದಾನೆ. ಇದರಲ್ಲಿ ನಾನು ಎನ್ನುವುದು ಯಾವುದೂ ಇಲ್ಲ. ಎಲ್ಲಾ ದೇಹಗಳಲ್ಲಿಯೂ ಅನೇಕ ಒಡೆದ ಕನ್ನಡಿಯ ಚೂರುಗಳಂತೆ ಎಲ್ಲದರಲ್ಲಿಯೂ ಪ್ರಕೃತಿಯಲ್ಲಿನ ವಸ್ತುಗಳು ಪ್ರತಿಬಿಂಬಿಸುತ್ತವೆ. ಕನ್ನಡಿಯು ಶುದ್ಧವಾದಂತೆ ವಸ್ತುಗಳ ಪ್ರತಿಬಿಂಬವು ನಿಚ್ಚಳವಾಗಿರುತ್ತದೆ. ಕನ್ನಡಿಯು ಮಾಯವಾದಾಗ ಪ್ರತಿಬಿಂಬವು ಮಾಯವಾದಂತೆ ಶರೀರವನ್ನು ಕನ್ನಡಿಯಂತೆ ಮಾಡಿರುವ ಆತ್ಮವು ದೇಹವನ್ನು ತ್ಯಜಿಸಿದಾಗ ದೇಹವು ಮತ್ತು ಅದರೊಳಗಿನ ಪ್ರತಿಬಿಂಬಿಸುವ ಅಂಗಾಂಗಗಳು ನಾಶವಾಗುತ್ತವೆ. ಹೊರಗಿನ ಪ್ರಪಂಚವನ್ನು ಪ್ರತಿಬಿಂಬಿಸುವುದು ದೇಹದಲ್ಲಿರುವ ಆತ್ಮವೇ ಆಗಿದೆ. ದೇಹದ ಹೊರಗೆ ಪರಮಾತ್ಮನು ಸೃಷ್ಟಿಯ ಕರ್ತೃವಾಗಿದ್ದಾನೆ.
ದೇಹದ ಒಳಗೆ ಹೊರಗಿನ ವಸ್ತುಗಳ ಪ್ರತಿಬಿಂಬಗಳ ಭೋಕ್ತೃವಾಗಿದ್ದಾನೆ. ಕನ್ನಡಿಯಲ್ಲಿರುವ ಪ್ರತಿಬಿಂಬಕ್ಕೆ ಯಾವ ಶಕ್ತಿ ಇರುತ್ತದೆ? ದೇಹದಲ್ಲಿರುವ ಜೀವಿ ಎನ್ನುವ ಆತ್ಮದ ಪ್ರತಿಬಿಂಬಕ್ಕೆ ಯಾವ ಅಧಿಕಾರವೂ ಇಲ್ಲ. ಅದು ಕೇವಲ ಪರಮಾತ್ಮನ ಪ್ರತಿಬಿಂಬವಷ್ಟೇ. ಪ್ರತಿಬಿಂಬಕ್ಕೆ ಯಾವ ಬಂಧನ, ಯಾವ ಮುಕ್ತಿ, ಯಾವ ಅಸ್ತಿತ್ವ, ಯಾವ ಸುಖ, ಯಾವ ದುಃಖ? ಇವೆಲ್ಲವೂ ಮನಸ್ಸಿನ ಕಲ್ಪನೆಗಳು. ಏಕಂ ಸರ್ವಗತಂ ವ್ಯೋಮ ಬಹಿರಂತರ್ಯಥಾ ಘಟೇ ನಿತ್ಯಂ ನಿರಂತರಂ ಬ್ರಹ್ಮ ಸರ್ವಭೂತಗಣೇ ತಥಾ. ಹೇಗೆ ಆಕಾಶವೆಂಬ ಶೂನ್ಯವು ಎಲ್ಲದರ ಒಳಗೂ ಮತ್ತು ಹೊರಗೂ ವ್ಯಾಪಿಸಿರುವುದೋ, ಅದನ್ನು ವಿಭಜಿಸಲು ಅಸಾಧ್ಯವೋ, ಹಾಗೆಯೇ ನಿತ್ಯವೂ ವಿಭಜಿಸಲಾಗದ ಆತ್ಮವು ಅಥವಾ ಬ್ರಹ್ಮವು ಎಲ್ಲೆಡೆಯೂ ಇದೆ. ಪ್ರಜ್ಞೆಯಾಕಾಶವು ಆಕಾಶದಂತೆಯೇ ಎಲ್ಲೆಡೆಯೂ ಹರಡಿದೆ. ಆಕಾಶದ ಹಿನ್ನೆಲೆಯೂ ಪ್ರಜ್ಞೆಯೇ ಆಗಿದೆ. ಈ ಸಮಸ್ತ ಜಗತ್ತಿನ ಹಿನ್ನೆಲೆಯು ಪ್ರಜ್ಞಾಕಾಶವೇ. ನಮ್ಮ ಎಲ್ಲಾ ಅನುಭವಗಳ ಹಿನ್ನೆಲೆಯೂ ನಮ್ಮ ಪ್ರಜ್ಞೆಯೇ. ಪ್ರಜ್ಞೆ ಇಲ್ಲದೆ ಈ ಜಗತ್ತಿನ ಅನುಭವವೂ ಇಲ್ಲ. ಪ್ರಜ್ಞೆಯು ಪ್ರಾಣವನ್ನು ಹಿಂಬಾಲಿಸುತ್ತದೆ. ಎಲ್ಲಿ ಪ್ರಾಣವೋ ಅಲ್ಲಿ ಪ್ರಜ್ಞೆ. ಪ್ರಾಣಶಕ್ತಿಯು ದೇಹವನ್ನು ಬಿಟ್ಟ ತಕ್ಷಣವೇ ಪ್ರಜ್ಞೆಯು ದೇಹದಿಂದ ನಿರ್ಗಮಿಸುತ್ತದೆ. ಜನಕರಾಜನೇ, ನೀನು ಎಲ್ಲವನ್ನೂ ಧರಿಸಿರುವ ಪ್ರಜ್ಞೆಯೇ ಆಗಿದ್ದೀಯೇ. ಬಂದು ಹೋಗುವುದಕ್ಕೆ ನೀನು ಯಾವ ವಸ್ತುವಾಗಲಿ ವಿಷಯವಾಗಲಿ ಅಲ್ಲ. ನೀನು ಎಲ್ಲೆಲ್ಲಿಯೂ ಯಾವಾಗಲೂ ಇರುವ ಬ್ರಹ್ಮನೇ ಆಗಿದ್ದೀಯೇ. ಜಗತ್ತಿನಲ್ಲಿರುವ ಎಲ್ಲವನ್ನೂ ನೋಡುವ, ಕೇಳುವ, ಸವಿಯುವ, ಧರಿಸುವ, ತಿಳಿಯುವ, ಯಾವಾಗಲೂ ಇರುವ ಪ್ರಜ್ಞೆಯಾಗಿದ್ದೀಯೇ. ನಿನಗೆ ಯಾವ ಆದಿ ಅಂತ್ಯವಿಲ್ಲ. ಇದನ್ನು ತಿಳಿದು ವಸ್ತು ವಿಷಯಗಳ ಬಂಧನವೆಂಬ ಬಂಧನವನ್ನು ಬಿಡು. ಪ್ರಜ್ಞಾಕಾಶಕ್ಕೆ ಯಾವ ಬಂಧನವೂ ಇಲ್ಲ. ಈ ಪ್ರಜ್ಞಾಕಾಶವು ಯಾವಾಗಲೂ ಪರಿಶುದ್ಧವಾಗಿಯೇ ಇರುತ್ತದೆ. ಶುದ್ಧವಾದ ಕನ್ನಡಿಯು ಪ್ರತಿಬಿಂಬವನ್ನು ಧರಿಸುವಂತೆ ಪ್ರಜ್ಞಾಕಾಶವು ಜಗತ್ತಿನ ಎಲ್ಲ ವಸ್ತುಗಳ, ವಿಷಯಗಳ, ಶಕ್ತಿಗಳ ಗುಣಗಳನ್ನು ಪ್ರತಿಧ್ವನಿಸಿ ಎಲ್ಲವನ್ನೂ ಪ್ರತಿಬಿಂಬಿಸುತ್ತದೆ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.